ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 89:21 ವಚನ. ನನ್ನ ಹಸ್ತವು ಅವನ ಮೇಲೆ ಸ್ಥಿರವಾಗಿರುವುದು, ನನ್ನ ಭುಜಬಲವು ಅವನನ್ನು ಬಲಪಡಿಸುವುದು. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಲಾಲಿಸುವಂಥ ಪ್ರೀತಿಯುಳ್ಳ ದೇವರ ಮಕ್ಕಳ ದೇವರು ಈ ದಿನ ವಿಶೇಷವಾದ ರೀತಿಯಲ್ಲಿ ಆತ್ಮನ ಬಲಪಡಿಸುವಂತಹ ಒಂದು ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ಹೌದು, ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ಅರಸನಾದ ದಾವೀದನು ತನ್ನ ಜೀವಿತ ದಿನವೆಲ್ಲ ಅನೇಕ ಕಷ್ಟಗಳು, ಅನೇಕ ಹೋರಾಟಗಳು, ಅನೇಕ ಸಮಸ್ಯೆಗಳು, ಸಾವು ಮರಣ ಅವನನ್ನು ಹಿಂಬಾಲಿಸ್ತದೆ. ಹೌದು, ಉದಾಹರಣೆ ನೋಡುವಾಗ ಸೌಲನ್ನು ಅವನನ್ನು ಕೊಲ್ಲಬೇಕೆಂಬುದಾಗಿ ಅನೇಕ ಸಾರಿ ಅವನನ್ನು ಹಿಂಬಾಲಿಸಿದರೆ, ಗುಹೆಗಳಲ್ಲಿ ದಾವೀದನು ವಾಸ ಮಾಡ್ತಾ ಇದ್ದಾನೆ, ಅನೇಕ ಕಾಡುಗಳ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅವನನ್ನು ಕೊಲ್ಲಬೇಕೆಂಬುದಾಗಿ ಸೌಲು ಅವನ ಸುತ್ತ ಆವರಿಸಿಕೊಂಡಿರುವಾಗಲೂ ದೇವರ ಸ್ತೋತ್ರವಾಗಲಿ, ದೇವರ ಹಸ್ತ ದಾವೀದನ ಮೇಲೆ ಸ್ಥಿರವಾಗಿತ್ತು ಮತ್ತು ಅವನ ಬಲಹೀನತೆಯಲ್ಲಿ ದೇವರ ಬಲವು ಅವನೊಟ್ಟಿಗಿತ್ತು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅವನು ಗುಹೆ ಒಳಗಿರುವಾಗಲೂ, ಕಾಡಿನಲ್ಲಿ ಅಲಿದಾಡುವಾಗಲೂ, ಅರಮನೆ ಒಳಗಿರುವಾಗಲೂ, ಎಷ್ಟೋ ಸೈನ್ಯವು ಅವನನ್ನು ನಾಶಪಡಿಸಬೇಕೆಂಬುದಾಗಿ ಬಂದಾಗಲೂ ಕೂಡ ದೇವರ ಹಸ್ತ ಅವನ ಮೇಲೆ ಸ್ಥಿರವಾಗಿ ಕದಲದ ರೀತಿ ಅವನೊಟ್ಟಿಗಿದೆ. ಅದೇ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕಷ್ಟ, ಹಿಂಸೆಗಳು, ಅವಮಾನ, ಅಪಮಾನಗಳು ನಮ್ಮ ಜೀವನದಲ್ಲಿ ಹೋರಾಟಗಳು ಬರುವಾಗಲೇ ಭಯಪಡಬೇಡ್ರಿ, ಎದಗಬೇಡ್ರಿ, ಅಂಜಬೇಡ್ರಿ. ದೇವರ ಬಲ, ದೇವರ ಹಸ್ತ ಯಾವಾಗಲೂ ನಮ್ಮ ತಲೆಯ ಮೇಲೆ ಇರುವಂಥದ್ದಾಗಿದೆ. ಹೌದು, ಆತನ ಬಲವು ನಮಗೆ ಬಲವಾಗಿದೆ. ಪ್ರೀತಿಯುಳ್ಳ ದೇವರ ಮಕ್ಕಳ, ಆದುದರಿಂದ ನಂಬಿಕೆಯುಳ್ಳವರಾಗಿ ಜೀವಿಸೋಣ, ನಂಬಿಕೆಯುಳ್ಳವರಾಗಿ ನಡೆಯೋಣ. ದೇವರ ಹಸ್ತ ಯಾವಾಗಲೂ ನಮ್ಮ ಮೇಲೆ ಇರುವಂಥದ್ದಾಗಿದೆ. ದೇವರ ಮಹಿಮೆ ಉಂಟಾಗಲಿ. ದೇವರು ಈ ವಾಕ್ಯದ ಮೂಲಕ